ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಸೋಮವಾರ 30ನೇ ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 25ನೇ ವಚನ. ಕಟ್ಟಿದ ಮೇಲೆ ಮಳೆಯು ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು, ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ನಂಬುತ್ತಾ ದೇವರನ್ನು ಆತುಕೊಳ್ಳುವಂಥವನು ಬುದ್ಧಿವಂತನ ಹಾಗೆ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುತ್ತಾ ದೇವರಿಗೆ ಮಹಿಮೆ ಸಲ್ಲಿಸುವನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡುವಾಗ ಬಹಳ ಅದ್ಭುತವಾಗಿ ಯೇಸು ಸ್ವಾಮಿಯು ಇಬ್ಬರು ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಒಂದು ಅಂತರವನ್ನು, ಬುದ್ಧಿವಂತಿಕೆಯನ್ನು ಸೂಚಿಸುತ್ತಾ ಯೇಸು ಕ್ರಿಸ್ತನು ತನ್ನ ಮಕ್ಕಳಿಗೋಸ್ಕರವಾಗಿಯೇ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬಂಥ ಸತ್ಯವನ್ನು ತಿಳ್ಕೊಂಡಂಥ ನಾವು ಜೀವನದಲ್ಲೂ ಸತ್ಯವನ್ನು ನಾವು ತಿಳಿದು ದೇವರನ್ನು ಆರಾಧಿಸುವಂಥವರಾಗಬೇಕು. ವಾಕ್ಯವು ಸತ್ಯವನ್ನು ತಿಳಿಸುವಂಥದ್ದು, ವಾಕ್ಯವು ನಮ್ಮ ಜೀವನಕ್ಕೆ ಆಧಾರವಾಗಿದ್ದು ನಡೆಸುವಂಥದ್ದಾಗಿದೆ. ಯೇಸು ಸ್ವಾಮಿ ಇಲ್ಲಿ ತನ್ನನ್ನು ತಿಳಿದು ಯೇಸುವನ್ನು ಹಿಂಬಾಲಿಸುವಂಥವನ ಜೀವನ ಬಂಡೆಯ ಮೇಲೆ ಕಟ್ಟಿದ ಮನೆಯಾಗಿ ಇರುವಂಥದ್ದು ಎಂಬುದಾಗಿ. ಅದೇ ಉಸುಬಿನ ಮೇಲೆ ಅಥವಾ ಮರಳಿನ ಮೇಲೆ ಕಟ್ಟಿದಂಥ ಆ ಮನೆ ಖಂಡಿತವಾಗಿಯೂ ಕುಸಿಯುವಂಥದ್ದು ನಿಶ್ಚಯ. ಯೇಸು ಸ್ವಾಮಿ ಇಲ್ಲಿ ಹೇಳುವಂಥ ಮಾತೇನೆಂದರೆ, ಯಾವುದೇ ವ್ಯಕ್ತಿ ತನ್ನ ಜೀವನವನ್ನು ಕಟ್ಟಿಕೊಳ್ಳುವಾಗ, ದೇವರನ್ನು ನೋಡುವಾಗ, ದೇವರ ಕಾರ್ಯ ಅವನ ಜೀವನದಲ್ಲಿ ನೆರವೇರುತ್ತಾ ಅದ್ಭುತಗಳನ್ನು ಅನುಭವಿಸಬಹುದು. ಅಷ್ಟು ಮಾತ್ರವಲ್ಲದೆ ಯೇಸು ಹೇಳುವಂಥ ಈ ಮಾತಿನಲ್ಲಿ ಮನೆ ಕಟ್ಟುವಂಥದ್ದು ಹೌದು, ಆದರೆ ಖಂಡಿತವಾಗಿ ಗಾಳಿ ಬರುವಂಥದ್ದು ನಿಶ್ಚಯ. ಹಾಗೂ ಈ ಒಂದು ಪರಿಸ್ಥಿತಿ ಅಂದರೆ ಮನೆಯನ್ನು ಮುಳುಗಿಸುವಷ್ಟು ಬರುವಂಥ ಮಳೆ, ಗಾಳಿ ಇವೆಲ್ಲವೂ ಸವಾಲಾಗಿ ನಿಂತಾಗ ಬಂಡೆಯ ಮೇಲೆ ಕಟ್ಟಿದ ಮನೆಯಂತಿರುವಂಥ ದೇವರ ಮಕ್ಕಳು ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಶಕ್ತರಾಗುವರು. ಯೇಸು ಸ್ವಾಮಿ ಸೂಚಿಸುವುದೇನೆಂದರೆ, ಗಾಳಿಯು ಖಂಡಿತ, ಬಿರುಗಾಳಿಯು ಖಂಡಿತ, ಮಳೆ ಹೆಚ್ಚಾಗಿ ಬರುವಂಥದ್ದು ಖಂಡಿತ, ಆದರೆ ವಾಕ್ಯದಂತೆ ನಡೆಯುವಂಥವರು ಭದ್ರವಾದಂಥ ಅಸ್ಥಿವಾರದ ಮೇಲೆ ತಮ್ಮನ್ನು ಮನೆಯನ್ನು ಕಟ್ಟಿಕೊಳ್ಳುವರು. ಈ ರೀತಿಯಲ್ಲಿ ದೇವ ಜನರು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದೇ ಆದರೆ ಸಮಾಧಾನ, ಶಾಂತಿ, ಆಶೀರ್ವಾದಗಳು ಖಂಡಿತ. ಕರ್ತನೆ ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸುತ್ತಾ ಬಂದಿದ್ದೆ. ನಮ್ಮನ್ನು ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್.